ಇಲ್ಲಂತೂ ಫೈನಲ್ ಆಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ಇವತ್ತು ಪಾಪ ಎಲ್ಲರೂ ಒಂಥರ ಬೇಜಾರಾಗಿದ್ದಾರೆ. ಅದನ್ನು ತುಂಬಿಸೋಕೆ ನಮ್ಮ ಆಧಾರಗಳಿದ್ದಾರೆ. ಇನ್ನು ಮೇಲೆ ಇದೇ ತರ ನಡೆಸ್ಕೊಂಡು ಹೋಗ್ಲಿ, ನಾವು ನಿಮ್ ಜೊತೆಗಿರ್ತೀವಿ. ನಾವು ಕೊತ್ತೂರು ಮಂಜಣ್ಣ ಯಾವ ತರ ದುಡಿದ್ವಿ ಅದೇ ತರ ಇಡೀ ನಮ್ಮ ಹೋಬಳಿಯಲ್ಲಿ ನಿಮಗೆ ಲೀಡ್ ಕೊಡಿಸ್ತೀವಿ ಅಂತ ಹೇಳ್ತಾ ಇದೀವಿ. ನಿಮ್ ಕಷ್ಟ ಎಲ್ಲರೂ ನೀವು ಹೊಂದ್ಕೊಂಡು ಹೋಗ್ತಾ ಇದ್ದೀರಾ. ಅದೇ ತರ ನಾವು ಕಷ್ಟಪಟ್ಟು ನಿಮ್ಮನ್ನ ಈ ಭಾಗದಲ್ಲಿ ಅತಿ ಹೆಚ್ಚಿನ ಲೀಡ್ ಕೊಡ್ಸೋಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಿ, ಈ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೇರಿ ಜಾತ್ರೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಸುರೇಶ್ ಅಣ್ಣವರು, ನಮ್ಮ ಕೊತ್ತೂರು ಮಂಜಣ್ಣವರು, MLC ಅನಿಲಣ್ಣವರು, ಆರ್ದಾಣ್ಣವರು, ಬ್ಲಾಕ್ ಪ್ರೆಸಿಡೆಂಟ್ ಅಮ್ಮನವರು, ರಾಜೇಂದ್ರಗೌಡರು, ಮಂಜಣ್ಣವರು, ಗೋಪಾಲಣ್ಣವರು, ಎಲ್ಲರೂ ನಮ್ಮ ಕಾಂಗ್ರೆಸ್ ಮನೆಯಲ್ಲಿ ಎಲ್ಲ ನಮ್ಮ ಲೀಡರು, ನಾಯಕರು, ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಒಂದು ಆಮ್ನಿಗೆ ಆಹ್ವಾನ ಮಾಡಿದ್ದಕ್ಕೆ ರವಿ ಅವರಿಗೆ ನಮ್ಮ ನವೀನ್ ಅವರಿಗೆ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಅದೇ ರೀತಿ ರಾಮಲಿಂಗೇಶ್ವರ ನಮ್ಮ ಸೀತಮ್ಮ ಲವಕುಶ ಇವತ್ತು ಏನು ನಮಗೆ ಒಳ್ಳೆ ಬೆಳೆ ಮಳೆ ಕೊಟ್ಟು ಒಳ್ಳೆ ಜನಗಳಿಗೆ ಐಶ್ವರ್ಯ ಕೊಟ್ಟು ಜನ ಕಾಪಾಡ್ಕೊಂಡು ಹೋಗ್ಲಿ. ನಮ್ಮ ಇವತ್ತು 2028ಗೆ ಆಗಲಿ. ಅದೇ ರೀತಿ ಎಲ್ಲ ಇವು ನಮ್ಮ ರಾಮಲಿಂಗೇಶ್ವರ ತಿಳ್ಕೊಳ್ತಾ ಇದ್ದೀರಿ. ಅದೇ ರೀತಿ ಏನು ಇವತ್ತು ರೈತರಿಗೆ ಎಷ್ಟು ಖುಷಿಯಾಗಿದೆ ಅಂದರೆ, ತಮಿಳುನಾಡು, ಆಂಧ್ರ ಆ ಕಡೆಯಿಂದ ನಮ್ಮ ರಾಷ್ಟ್ರಗಳು ಇವತ್ತು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ರೈತರಿಗೆ ಇವು ಆವಣಿ ಕಾಯ್ತಾ ಇರ್ತಾರೆ. 1-2 ವರ್ಷದಿಂದ ದನಗಳನ್ನು ತೆಗೆದು ಹೊರಿಗಳು ಅವ್ರು ಮೇಯಿಸ್ಕೊಂಡು 1-2 ವರ್ಷ ಮಾಡ್ಕೊಂಡು ಇಲ್ಲಿ ಮಾರಾಟ ಮಾಡಿ ಅವ್ರಿಗೆ ಒಂದು ಕುರಿ ಮೇಯಿಸ್ತಾರಲ್ಲ ಆ ಥರ ಎತ್ತುಗಳು ಮೇಯಿಸ್ಕೊಂಡು ಭಾರಿ ಖುಷಿ ಆಗುತ್ತೆ ಇವತ್ತು ರೈತರಿಗೆ. ಅದೇ ರೀತಿ ನಮ್ಮ ರಾಮಲಿಂಗೇಶ್ವರ ಒಳ್ಳೆ ಬೆಳೆ ಕೊಟ್ಟು ರೈತರಿಗೆ ಒಳ್ಳೆ ಇದು ಕೊಟ್ಟು ನಮ್ಮ ಎಲ್ರಿಗೂ ನಮ್ಮ ಕಾಂಗ್ರೆಸ್ ನಾಯಕರ ಮನೆ ಇದು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 2020 ಅವಾಗ ಹೇಳಿದ್ ನಾನು ಸಂಗಾತಿಗಳು ಈ ಜಾತ್ರೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಈ ಜಾತ್ರೆ ಇಡೀ ರಾಜ್ಯದಲ್ಲೇ ದೊಡ್ಡ ಜಾತ್ರೆ ಅಂತ ಒಂದು ಜಾತ್ರೆಗೆ ಸುತ್ತಮುತ್ತ ಇರ್ತಕ್ಕಂಥ ಆಂಧ್ರ ಇರ್ಬೋದು, ಈ ಕಡೆ ತಮಿಳುನಾಡು ಇರ್ಬೋದು, 50 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಇದರಲ್ಲಿ ಭಾಗವಹಿಸ್ತಾರೆ. ಇಂಥ ಒಂದು ಜಾತ್ರೆಯನ್ನ ವೀಕ್ಷಣೆ ಮಾಡೋದಕ್ಕೆ, ಇದರಲ್ಲಿ ಭಾಗವಹಿಸೋದಕ್ಕೆ, ರಾಮಲಿಂಗೇಶ್ವರ ದೇವರ ಆಶೀರ್ವಾದ ಪಡೆಯೋದಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕೊತ್ತೂರು ಮಂಜು ಅವರು, ಅನಿಲ್ ಅವರು ಮತ್ತು ಈ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಆದಿನಾರಾಯಣ ಎಲ್ಲರೂ ಭಾಗವಹಿಸಿ ಎಲ್ಲರೂ ಖುಷಿಯಾಗಿದ್ದೀವಿ. ಇಂಥ ಒಂದು ಜನಸಮೂಹದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೀವಿ. ದೇವರ ಆಶೀರ್ವಾದ ಪಡೆಯೋದಕ್ಕೆ ಬಂದಿದ್ದಕ್ಕೆ ನಮಗೆಲ್ಲರಿಗೂ ಸಂತೋಷ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಜಾತ್ರೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಸ್ಥಳೀಯ ನಾಯಕರಾದ ರವಿ ಮತ್ತು ಅಮರ ಮತ್ತು ನವೀನು, ಇನ್ನೂ ಹಲವಾರು ಸಂಗಾತಿಗಳು ಪಾರ್ಟಿಯವರು ಶ್ರದ್ಧೆ ವಹಿಸಿ ಈ ಜಾತ್ರೆಯನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಶುಭವಾಗಲಿ ಮತ್ತು ಪಕ್ಷಕ್ಕನ್ನು ಈ ದೇವರು ಆಶೀರ್ವಾದ ಮಾಡಲಿ ಅಂತ ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ನಾವು ಟ್ರೀಟ್ ಮಾಡಿ ನಮ್ಮನ್ನು ಕಳಿಸ್ಕೊಡ್ತೀವಿ. ಈ ಒಂದು ಇಂಥ ವಾಡಿಕೆ ಇರ್ತಕ್ಕಂಥ ಈ ಜಾತ್ರಾ ಮಹೋತ್ಸವಕ್ಕೆ ಕಳೆದ ವರ್ಷಕ್ಕೊಂದು ಈ ಸಲ ಸುಮಾರು ರಾಸುಗಳು, ಸುಮಾರು ಜನ ಭಕ್ತಾದಿಗಳು, ಸುಮಾರು ಒಂದು 2-3 ಲಕ್ಷ ಜನ ಇರ್ತಾರೆ. ಅಷ್ಟು ಕ್ರೌಡ್ ಇದೆ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಇಷ್ಟು ಜನ ಸುಮಾರು 3 ಲಕ್ಷ ಜನ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ರಿಗೂ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ನಾವು ಎಲ್ಲರೂ ಬೇಡ್ಕೊಂಡಿದ್ದೀವಿ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು, ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಅವರು, ಮತ್ತು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು, ಅನಿಲ್ ಕುಮಾರ್ MLC ಅವರು, ಮತ್ತು ನಮ್ಮ ರಾಜನಾರಾಯಣ ಅವರು ಮುಖ್ಯ ಅತಿಥಿಗಳಾಗಿ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದರು. ಅವರು ಜಾತ್ರೆಯಲ್ಲೆಲ್ಲ ವೀಕ್ಷಣೆ ಮಾಡಿ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಇಲ್ಲೊಂದು ನಮ್ಮ ಆವಣಿ ರಾಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಮಾರು ನಾವು 2013ರಿಂದ ನಾವು ಕೊತ್ತೂರು ಮಂಜುನಾಥ್ ನಾವೆಲ್ಲ ಬಂದಾಗ ಇವರು ಅದ್ದೂರಿಯಾಗಿ ನಾವು ಸ್ವಾಗತ ಮಾಡಿ ದೇವಸ್ಥಾನದ ಕರ್ಕೊಂಡೋಗಿ ರಥೋತ್ಸವ ಬರ್ತಾಯಿದ್ರು. ಅವ್ರು ಪ್ರತಿ ವರ್ಷ ಏನೋ ಒಂದು ಸ್ಪೆಷಲ್ ಹೇಳ್ತಾ ಇದ್ರು. ನಮ್ಮ ಕೊತ್ತೂರು ಮಂಜುನಾಥ್ ಸುಮಾರು ನಮ್ಮ ಎದುರು ನಡೆದಂತ ಇದ್ರು. 2014ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ KH ನೆಪ್ಪನವರು ಇಲ್ಲಿಂದಲೇ ನಾವು ಕ್ಯಾನ್ವಾಸ್ ಮಾಡಬೇಕು, ಇದೇ ಮನೆಯಿಂದ ಅಲ್ಲಿ ದೇವಸ್ಥಾನದಲ್ಲಿ ನಾವು ಜಾಗದಲ್ಲಿ ಪ್ರೆಸ್ ಮೀಟ್ ಕೊಡ್ತೀವಿ, ಪ್ರತಿ ವರ್ಷ ಕೊಡ್ತೀವಿ. ಮತ್ತು ನಾಗೇಶ್ ಅವರಾಗಲಿ, ಮತ್ತು MP 2019ರಲ್ಲಿ ಮುನ್ಸ್ವಾಮಿ ಅವ್ರದ್ದಾಗಲಿ, ನಮ್ಮ MLCಗಳಾದಂಥ ಅನಿಲ್ ಕುಮಾರ್ ಅವರೇ ಹೇಳಿದ್ರು ಮುಂದಿನ ವರ್ಷ ನಮ್ಮ ಅನಿಲ್ ಕುಮಾರ್ MLC ಮಾಡ್ತೀವಿ.
ಮುಂದಿನ ವರ್ಷ ನಮ್ಮ MP ಅವ್ರನ್ನ ಮುನ್ಸ್ವಾಮಿ ಅವ್ರನ್ನ MP ಮಾಡ್ಕೊಂಡ್ಬಿಟ್ಟು ಸಂಸದ ಮಾಡ್ಕೊಂಡು ಅವೆಲ್ಲ ಎಲ್ಲನೂ ನಡೆದಿದೆ. ಈ ದೇವರ ಸನ್ನಿಧಿಯಲ್ಲಿ ಹೇಳ್ತಕ್ಕಂಥ ಮಾತು ಎಲ್ಲನೂ ಸತ್ಯವಾಗಿದೆ. ಅದೇ ರೀತಿ ಇವತ್ತು ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮತ್ತು ಸುರೇಶ್ ಇಬ್ಬರೂ ನಮ್ಮ ಆದಿನಾರಾಯಣ 2028 ಆದಿನಾರಾಯಣ ಅವರು ನಮ್ಮ ಪಕ್ಷದ ಕ್ಯಾಂಡಿಡೇಟು, ನಮ್ಮ ಅಭ್ಯರ್ಥಿ ಆದಿನಾರಾಯಣ ಗೆಲುವು ಖಚಿತ. ಮುಂದಿನ 28ಕ್ಕೆ ಅವರು MLA ಆಗ್ತಾರೆ ಅಂತ ವಿಶ್ವಾಸನ ಇಬ್ಬರೂ ಹೇಳಿದ್ದಾರೆ. ಅವ್ರ ಕಥೆನೂ ಹೇಳಿದ್ರು. 23ರಲ್ಲಿ ಈ ವರ್ಷ 23ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾನು ಮುಲ್ಬಾಲಲ್ಲಾಗಲಿ ಎಲ್ಲ ಒಂದು ಜಾಗದಲ್ಲಿ ಶಾಸನ ಆಗತ್ತು ಆಯ್ಕೆ ಆಗ್ತೀನಿ ಅಂತೇಳಿ ಅವರು ಅವತ್ತು ಹೇಳಿದ್ರು, ಸಂಕಲ್ಪ ಕೊಟ್ಟರು. ಅದೇ ರೀತಿ ನಡೀತು. ಅವರು ಎಲ್ಲ ನಮಗೆ ಮುಲ್ಬಾಲಲ್ಲಾಗ ಸಮಯ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಕೋಲಾರಲ್ಲ ಅಂತ ಒಂದು ದೇವಸ್ಥಾನ ಸನ್ನಿಧಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡಂತ ಬಟ್ ದೇವರ ನಂಬಿಕೆ, ಜನರ ನಂಬಿಕೆಯನ್ನು ಉಳಿಸುವಂಥ ಶಕ್ತಿ ಪವಾಡ ಈಗ ರಾಮನಗರ ಇದೆ ಅಂತ ಇವತ್ತು ಈ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೆದಿದೆ. ಈ ನಮ್ಮನ್ನು ಸಮೇತ ಇವರು ನಮ್ಮ ಎಲ್ಲ ಮುಖಂಡರು ಅದ್ದೂರಿಯಾಗಿ ಸ್ವಾಗತ ಮಾಡಿ ಎಲ್ಲನೂ ನಮಗೆ ಯಾವುದೇ ಗೊಂದಲ ಇದ್ದೀರ ನಮ್ಮ ದೇವರ ದರ್ಶನ ಮಾಡಿ ನಮಗೆಲ್ಲರಿಗೂ ದೇವರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಆವಣಿ ಒಬ್ಬಳೆ ಮುಖಂಡರು, ಆವಣಿ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರು ಧನ್ಯವಾದಗಳನ್ನು ಬಯಸ್ತಾ ಈ ಒಂದು ತಾಲೂಕಿನ ಜನತೆಗೆ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ಒಳ್ಳೆ ಸುಖ ಸಮೃದ್ಧಿಯಿಂದ ಇರಬೇಕು, ಎಲ್ರಿಗೂ ಒಳ್ಳೆಯದಾಗಲಿ. ಈ ಜಾತ್ರೆ ಮಹೋತ್ಸವಕ್ಕೆ ಮುಖ್ಯವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅವರು, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣನವರು, ನಮ್ಮ ಮುಂದಿನ 2028ರ ಅಭ್ಯರ್ಥಿಯಾದ ಆವಣಿ ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಆದಿನಾರಾಯಣವರು, ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಅಮಾನುಲ್ಲಾ, ನಮ್ಮ ಸ್ನೇಹಿತರು ಪೆದ್ದಪ್ಪ ರಾಜೇಂದ್ರಗೌಡ, ಎಲ್ಲ ಮುಖಂಡರು ಆಗಮಿಸಿ ನನಗೆ ಇವತ್ತೊಂದು ಸಂತೋಷ ಸುದ್ದಿ ಏನಂತಂದರೆ, ನನಗೆ ಸುಮಾರು 64 ವರ್ಷ ಆಗಿದೆ. ಈ ಸನ್ನಿಧಿಯಲ್ಲಿ ನಮಗೆ ಇವತ್ತು ಶುಭ ಸೂಚನೆ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅಂದರೆ ನಮ್ಮ ನಾಯಕರು ಆದಂಥ ನಮ್ಮ ಕೊತ್ತೂರು ಮಂಜಣ್ಣವರು ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂಥ ಸುರೇಶ್ ಅವರು ಏನು ಹೇಳುತ್ತಾ, ನಾವು ಯಾವುದೇ ಕಾರಣಕ್ಕೂ ಸಹ ನಾವು ಆದಿನಾರಾಯಣವರಿಗೆ ಬಿ ಫಾರಂ ಬರೋದಿಲ್ಲ, ಆದಿನಾರಾಯಣವ್ರನ್ನ ಖಚಿತವಾಗಿ ನಾವು ಕೊತ್ತೂರು ಮಂಜುನಾಥ್ ಒತ್ತು ಕೊಟ್ಟಿದ್ದಾರೆ. ಇನ್ನೂ 2 ವರ್ಷ ಬಾಕಿ ಇರೋದ್ರಿಂದ ನಮ್ಮ ಕೊತ್ತೂರು ಮಂಜುನಾಥ್ ಮುಂದಿನ ವರ್ಷ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ ಅಭ್ಯರ್ಥಿನೇ ನಮ್ಮ ಆದಿನಾರಾಯಣ. ಅದಕ್ಕೆ ನಾಳೆ ವರ್ಷಕ್ಕೆ ನಮ್ಮ ಆದಿನಾರಾಯಣನವರು ಕರ್ಕೊಂಡೋಗಿ ನಾಳೆ ವರ್ಷಕ್ಕೆ ಅದೇ ಸ್ಥಾನದಲ್ಲಿ ಅವತ್ತು ಗಂಭೀರವಾಗಿ ನಮಗೆ ಆಹ್ವಾನ ಕೊಡ್ತಾರೆ ಅಂತ ಹೇಳ್ತಾ, ಈ ಒಂದು ಸಂತೋಷ ಸುದ್ದಿ ಇವತ್ತು ನಮ್ಮ ನಾಯಕರುಗಳಿಗೆ ಎಲ್ಲರಿಗೂ ಕಿವಿಯಲ್ಲಿ ಬಿದ್ದಿರೋದ್ರಿಂದ ನೀವು ಮಾಧ್ಯಮದವರು ಕೂಡ ಆ ತಾಲೂಕಾದ್ಯಂತ ಸುದ್ದಿ ಹಬ್ಬಿಸಬೇಕು ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ, ಈ ಒಂದು ಸಮಯದಲ್ಲಿ ನನಗೆ 2 ಮಾತು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲ ನಾಯಕರಿಗೂ ನಮಸ್ಕರಿಸುತ್ತಾ ಜೈ ಕಾಂಗ್ರೆಸ್. ಎಲ್ಲರೂ ಸೇರಿ ನಮಗೆ ನಮ್ಮ ಕೋಲಾರ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶನವರನ್ನ, ಆಮೇಲೆ ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣನನ್ನ, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ನಮ್ಮ ಅನಿಲಣ್ಣನ, ನನ್ನನ್ನು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಈ ಬ್ರಹ್ಮೋತ್ಸವಕ್ಕೆ ವೀಕ್ಷಣೆ ಮಾಡಲು ನಮಗೆ ಆಹ್ವಾನ ನೀಡಿದರು. ಆ ಆಹ್ವಾನದ ಮೇರೆಗೆ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲರೂ ಈ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ಮೊದಲನೇದಾಗಿ ನಾವು ಇವತ್ತು ನಮಗೆ ಆಹ್ವಾನ ನೀಡಿದ್ದಕ್ಕೆ ನಾವು ಆವನಿ ಗ್ರಾಮದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ಎಲ್ಲ ಮುಖಂಡರಿಗೂ ಮತ್ತು ಹೋಬಳಿಯ ಎಲ್ಲ ಮುಖಂಡರಿಗೂ ನಾವು ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ತಿಳಿಸಲು ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಬಯಸ್ತಾ ಇದ್ದೀನಿ. ಇದು ಒಂದು ಪ್ರಸಿದ್ಧಿ ಆವನಿ ಬ್ರಹ್ಮೋತ್ಸವ ಅಂದರೆ ಈಗ ನನಗೆ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ಪ್ರಸಿದ್ಧಿ ಪಡೆದಿದೆ. ಯಾಕಂತಂದರೆ ಇಲ್ಲಿ ಸೀತಾ ವಾಸ ಇದ್ರು ಅಂತ ಎಲ್ಲರೂ ನಂಬಿದ್ದಾರೆ. ಮೊದಲು ವನವಾಸ ಬಂದಾಗ ಇಲ್ಲಿ ವಾಲ್ಮೀಕಿ ಮಹರ್ಷಿ ಅವ್ರದ ಆಶ್ರಮ ಇತ್ತು. ಈ ಆಶ್ರಮದಲ್ಲೇ ಲವ ಮತ್ತು ಕುಶ ಹುಟ್ಟಿದ್ದು ಅಂತ ನಾವು ಹಿಸ್ಟ್ರಿಯಲ್ಲಿ ನೋಡ್ತೀವಿ. ಅದೇ ರೀತಿ ಅಶ್ವಮೇಧ ಯಾಗ ಮಾಡುವಾಗ ಕುದುರೆಯನ್ನ ಇಲ್ಲಿ ಲವಕುಶ ಅವರು ತಡೆ ಹಿಡಿದಿದ್ದರು ಅಂತ ಕೂಡ ನಾವು ಇಲ್ಲಿ ಪುರಾಣಗಳಲ್ಲಿ ಮತ್ತು ನಾವು ಹಿಸ್ಟ್ರಿಯಲ್ಲಿ ನಾವು ಓದಿದ್ದೀವಿ. ಅದೇ ಥರನೂ ನಮ್ಮ ಎಲ್ಲ ತಾಲೂಕದಲ್ಲಿ ಕೂಡ ಅದೇ ನಂಬಿಕೆ ಇದೆ ಮತ್ತು ಶಿಲ್ಪಿಗಳು ಕೂಡ ಮೇಲೆ ಇದೆ. ಎಲ್ಲ ಕಡೆನೂ ಸೀತಾಮಾತದು, ಲವಕುಶದು, ಆದಿಜಾಂಬವದ್ದು ಕೂಡ ನಾವು ಎಲ್ಲ
ಅದರಿಂದ ಇದು ಪ್ರಸಿದ್ಧಿ ನಮ್ಮ ರಾಮಲಿಂಗೇಶ್ವರ ಬ್ರಹ್ಮೋತ್ಸವ ಇಲ್ಲಿ ಪ್ರಸಿದ್ಧಿ ಪಡೆದಿದೆ. ಅಲ್ಲಿ ಹಂಗೆ ಭಕ್ತಾದಿಗಳು ಕೂಡ ಎಲ್ಲೂ ಇಲ್ಲದೆ ಅಂತ ಜನ ಬಂದಿದ್ದಾರೆ. ಯಾವ ವರ್ಷ ಕೂಡ ಇಲ್ಲ, ಅಷ್ಟೊಂದು ಜನ ಬಂದಿದ್ದಾರೆ. ಬರ್ತಾ ಬರ್ತಾ ನಮ್ಮ ಜನಗಳಲ್ಲೂ ಕೂಡ ಅಷ್ಟೇ ಭಕ್ತಿ ಜಾಸ್ತಿ ಇದೆ. ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಮೇಲೆ ಕೂಡ ಭಕ್ತಿ ಜಾಸ್ತಿ ಇದೆ. ಎಲ್ಲ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಂದಿದ್ದಾರೆ ಅಂತ ಕೂಡ ನಮಗೆ ಅನಿಸ್ತಾ ಇದೆ. ಪ್ರತಿ ವರ್ಷ ಬಂದಂಗೆ ನಾವು ಈ ವರ್ಷ ಕೂಡ ನಾವು ಈ ಬ್ರಹ್ಮೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಈ ನಮ್ಮ ಪ್ರಸಿದ್ಧಿ ಆವನಿ ರಾಮಲಿಂಗೇಶ್ವರ ಸ್ವಾಮಿ ನಮ್ಮ ಎಲ್ಲ ತಾಲೂಕಿನ, ಮುಳಬಾಗಿಲು ತಾಲೂಕಿನ ಮಹಾಜನತೆಯ ಮೇಲೆ ಅವ್ರದ್ದು ಆಶೀರ್ವಾದ ಇರಲಿ. ನಮ್ಮ ರೈತರಿಗೆ ಎಲ್ಲರಿಗೂ ಒಳ್ಳೆ ಮಳೆ ಬೆಳೆ ಆಗಲಿ, ಒಳ್ಳೇದು ಮಾಡಲಿ ಅಂತ ನಾನು ಆ ರಾಮಲಿಂಗೇಶ್ವರ ಸ್ವಾಮಿಯಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಮ್ಮ ಮುಖಂಡರ ಪರವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ತುಂಬ ಉತ್ಸಾಹ ಬಂದಿದೆ. ಎಲ್ಲ ನಾಯಕರಾಗಬಹುದು, ಸಚಿವರಾಗಬಹುದು, ಆಮೇಲೆ ಭರವಸೆ ಇತ್ತು ನೀವೇ ನಾಯಕರು ಅಭ್ಯರ್ಥಿ ಅಂತ ಘೋಷಣೆ. ನಿಮ್ಮ ಮುಂದಿನ ಚುನಾವಣೆ ಯಾವ ಥರ ಇದೆ? ನಿಮಗೆ ಉತ್ಸಾಹ ಯಾವ ಥರ ಇದೆ? ನನಗೆ ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ನವೀನ್ ಆಗಿರ್ಬೋದು, ನಮ್ಮ ಆವನಿ ಕೃಷ್ಣಪ್ಪನಾಗಿರ್ಬೋದು, ನಮ್ಮ ನವೀನನ್ನಾಗಿರ್ಬೋದು, ಎಲ್ಲರೂ ನಮಗೆ ಕರೆದಿದ್ರು. ಈ ಸಂದರ್ಭದಲ್ಲಿ ನಮಗೆ ಈಗ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಪುತ್ತೂರು ಮಂಜಣ್ಣಾಗಲಿ, ನಮ್ಮ ಬೈರತಿ ಸುರೇಶನ್ನಾಗಲಿ, ನಮ್ಮ ಅನಿಲನ್ನಾಗಲಿ, ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಇವತ್ತು ನನಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆಗೆ ಯಾವ ರೀತಿ ಕಾರ್ಯರೂಪಗಳನ್ನು ರೂಪಿಸಬೇಕು, ಯಾವ ರೀತಿ ಎಲೆಕ್ಷನ್ನ ನಾವು ಚುನಾವಣೆಯನ್ನು ನಾವು ಫೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನನಗೆ ನಾನಾ ರೀತಿ ಅವರಲ್ಲಿ ಇರುವಂಥ ಅನುಭವಗಳನ್ನು ನನ್ನ ಹತ್ರ ನಮ್ಮ ಎಲ್ಲ ಮುಖಂಡರು ಹಂಚಿಕೊಂಡಿದ್ದಾರೆ. ಈಗಾಗಲೇ ನಾನು 5 ಕಾರ್ಯಕ್ರಮಗಳನ್ನು, ಜನಪರ ಕಾರ್ಯಕ್ರಮಗಳನ್ನು ನಾವು ಕಾಂಗ್ರೆಸ್ ಪಕ್ಷ ಮತ್ತು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಯಿಂದ ನಾವು ಮಾಡಲು ಈಗಾಗಲೇ 5 ಕಾರ್ಯಕ್ರಮಗಳನ್ನು ಘೋಷಿಸಿದ್ವಿ. ಈ 5 ಕಾರ್ಯಕ್ರಮಗಳು ಕೂಡ ನಮ್ಮ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ಅವರ ಮುಖಂಡತ್ವದಲ್ಲಿ ನಾವು ಈ 5 ಕಾರ್ಯಕ್ರಮಗಳನ್ನು ನಾವು ಘೋಷಣೆ ಮಾಡ್ತೀವಿ. 2ನೇ ಹಂತದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡಿದ್ದೀವಿ. ನಾವು ಅಲ್ಲಿ ಮನೆ ಮನೆಗೂ ಮತ್ತು ಲೀಡರ್ಗಳ ಮುಖಾಂತರ, ಒಂದು ಪಂಚಾಯತಿ ಲೀಡರ್ಗಳ ಮುಖಾಂತರ ನಾವು ಸಮಾಲೋಚನೆ ಮಾಡಿ ಮನೆ ಮನೆಗೆ ಹೋಗಿ ಆ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ.